ಬಿಗ್ ಬಾಸ್ ವಿನಯ್ ನಿಮಗೆ ಎಷ್ಟರ ಮಟ್ಟಿಗೆ ಆಪ್ತರೋ ಗೊತ್ತಿಲ್ಲ, ಬಟ್ ನಿಮ್ಮ ಪರವಾಗಿ ಅವ್ರು ಬ್ಯಾಟಿಂಗ್ ಮಾಡಿದ್ರು. ಚಿತ್ರಾಲ್ ರಂಗಸ್ವಾಮಿಗೆ ಕೆಟ್ಟದಾಗ ಕಮೆಂಟ್ ಮಾಡ್ತಿದ್ದಾರೆ ನೆಟ್ಟಿಗರು ಅಂತ. ಸೊ ಆ ಥರ ಮಾಡಬಾರ್ದು ಅಂತಲೂ ಹೇಳಿದ್ರು ಅವರು ಮೊನ್ನೆ ಮಾತಾಡ್ತಾ. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರ ಡಿಸಿಷನ್ ಬಿಗ್ ಬಾಸಲ್ಲಿ ಇರೋಂಥ ಸಮಯದಲ್ಲಿ ಬಳೆ ಬಗ್ಗೆ ಮಾತಾಡಿದಾಗ ನಾನು ರೊಚ್ಚಿಗೆದ್ದಿದ್ದೆ ಅವ್ರ ವಿರುದ್ಧ. ಆ್ಯಂಡ್ ಈಗ ಪಬ್ಲಿಕಲ್ಲಿ ನಾನು ಸಾರಿ ಕೇಳಿದ್ದೆ ನನ್ನ ಸ್ಟೋರಿ ಮೂಲಕ. ಯಾಕೆ ರೊಚ್ಚಿಗೆದ್ದಿದ್ದೆ ಅಂತಂದರೆ, ನನಗೆ ಬಿಗ್ ಬಾಸ್ ಅನ್ನೋ ಪ್ಲ್ಯಾಟ್ಫಾರ್ಮ್ದು ಸ್ಟ್ರಾಟಜೀಸ್ ಗೊತ್ತಿರಲಿಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಮೆಚುರಿಟಿ ಬಂತು, ಈ ಥರ ಎಲ್ಲ ನಡೆಯುತ್ತೆ ಇಲ್ಲಿ ಅಂತ. ಸೊ ಯಾರನ್ನ ಹೇಗೆ ಬೇಕಾದ್ರೂ ತೋರಿಸ್ಬೋದು ಅಂತ. ಆ್ಯಂಡ್ ಎಲ್ಲರೂ ಕೇಳ್ತಾರೆ ಯಾವಾಗಲೂ ಬಿಗ್ ಬಾಸ್ ಬಗ್ಗೆ. ಸೊ ಎಗೇನ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ಬಿಗ್ ಬಾಸ್ ಏನು ಸ್ಕ್ರಿಪ್ಟೆಡ್ ಅದು ಇದು ಅಂತ ಕೇಳ್ತಾರೆ. ಇವಾಗ ಬೆಳಗ್ಗೆ ನಾವು ಎದ್ದ ತಕ್ಷಣ ಒಂದು ಆಟೋದಲ್ಲಿ ಹೋಗ್ತೀವಿ ಅಂದ್ಕೊಳ್ಳಿ ಮೇಡಮ್, ಬೆಳಗ್ಗೆ ಮೂಡ್ ಫ್ರೆಶ್ ಆಗಿರುತ್ತೆ. ನಾನು ಆಟೋದೊಂದು ಜೊತೆ ಚೆನ್ನಾಗಿ ಮಾತಾಡ್ತೀನಿ, ಏನು ಸರ್ ತಿಂಡಿ ಆಯಿತಾ ಏನು ಅಂತ. ರಾತ್ರಿ ಬರುವಾಗ ನಂದು ಮೂಡ್ ಚೆನ್ನಾಗಿರಲ್ಲ, ಜಗಳ ಮಾಡ್ತೀನಿ ಏನೋ ಒಂದು, ಯಾಕೆ ಸರ್ ಇಷ್ಟೊಂದು ತೊಗೋತಿದ್ದೀರಾ, ಮೀಟ್ರ್ ಮೇಲೆ 20 ರೂಪಾಯಿ ತೊಗೋತಿದ್ದೀರಾ ಅಂತ. ನೀವು ಜಗಳ ಮಾಡಿರೋದನ್ನ ಮಾತ್ರ ಟೆಲಿಕಾಸ್ಟ್ ಮಾಡಿದ್ರೆ ನಾನು ಹೆಂಗೆ ಕಾಣಿಸ್ತೀನಿ ಜನಕ್ಕೆ? ಕೆಟ್ಟೋಳ್ ಥರ ಕಾಣ್ತೀನಿ. ನಾನು ಬೆಳಗ್ಗೆ ಚೆನ್ನಾಗಿ ಮಾತಾಡಿರೋದನ್ನ ಟೆಲಿಕಾಸ್ಟ್ ಆದರೆ ಹೆಂಗೆ ಕಾಣಿಸ್ತೀನಿ? ಒಳ್ಳೆಯವ್ರ ಥರ ಕಾಣ್ತೀನಿ. ಆ ಬೆಳಗ್ಗೆ ಚೆನ್ನಾಗಿ ಮಾತಾಡಿರ್ತಾನಲ್ಲ, ಅದಕ್ಕೊಂದು ರವಿಚಂದ್ರನ್ ಸಾಂಗ್ ಹಾಕ್ಬಿಟ್ಟು ಟೆಲಿಕಾಸ್ಟ್ ಮಾಡಿದ್ರೆ ಹೆಂಗೆ ಕಾಣಿಸ್ತೀನಿ? ಲವ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಕಾಣಿಸ್ತೀನಿ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಬಿಗ್ ಬಾಸ್. ಎಲ್ಲರೂ ಕೇಳ್ತೀರಲ್ವ ಸ್ಕ್ರಿಪ್ಟೆಡಾ ಏನು ಅಂತ. ಎಡಿಟಿಂಗ್ ಮೂಲಕ ಆಟ ಆಡ್ತಾರೆ ಅಲ್ವಾ. ಇವಾಗ ನಾನು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ, ಇದಕ್ಕೊಂದು ಯಾವ್ದಾದ್ರು ಲವ್ ಸಾಂಗ್ ಆದರೆ ಹಾಕಿದ್ರೆ ಮುಗಿತಲ್ಲ. ಯಾವ್ದಾದ್ರು ಒಳ್ಳೆ ಸಾಂಗ್ ಹಾಕಿದ್ರೆ ಫ್ರೆಂಡ್ಶಿಪ್ ಅನ್ನೋದು, ಇವಾಗ ಫ್ರೆಂಡ್ಶಿಪ್ ಸಾಂಗ್ ಹಾಕಿದ್ರೆ ನಮ್ಮಿಬ್ರಿಗೂ ಫ್ರೆಂಡ್ಶಿಪ್ ಇದೆ ಅನ್ನೋ ಥರ ಅನ್ಕೋತಾರೆ ನೋಡೋ ಆಡಿಯನ್ಸು. ಆ್ಯಂಡ್ ನೋಡೋ ಆಡಿಯನ್ಸು ಮೈಂಡ್ಸೆಟ್ ಎಷ್ಟು ವೀಕ್ ಇದೆ ಅಂದರೆ, ಅಂಥ ಒಂದು ಮೈಂಡ್ಸೆಟ್ಗಳಿಂದನೇ ಇಂಥ ಒಂದು ಶೋಗಳು ನಡೀತಾ ಇರೋದು. ಆ್ಯಂಡ್ ಇದು ಡೈರೆಕ್ಟ್ ಮೆಂಟಲ್ ಹೆಲ್ತ್ಗೆ ಎಫೆಕ್ಟ್ ಮಾಡುತ್ತೆ ಈ ಒಂದು ಶೋಗಳು. ಬಟ್ ಅದು ಯಾಕೆ ಅದನ್ನು ನಡೆಸ್ಕೊಡ್ತಾ ಇದ್ದಾರೆ ಅಥವಾ ನಡೆಸ್ತಾ ಇದ್ದಾರೆ ಗೊತ್ತಿಲ್ಲ. ನನಗೆ ದೇವರಿದ್ದಾನೆ ಅಂತ ಅನ್ಕೋತೀನಿ. ನಾನು ಹೋಗದೇ ಇರೋದೇ ಒಳ್ಳೇದಾಯಿತು. ಬಿಕಾಸ್ ಹೋಗಾದ್ಮೇಲೆ 1.5 ತಿಂಗಳು ಇದ್ಬಿಟ್ಟು ಬಂದುಬಿಟ್ಟು ನಾನು ಅಲ್ಲೆಲ್ಲೋ ಮೂಲೆಯಲ್ಲಿ ಆಟಾಡ್ತಾ ಇದ್ದೆ. ಬಟ್ ಅವರು ಅದನ್ನು ಹಾಕೇ ಇಲ್ಲ, ನಾನು ಆಟಾಡೋದನ್ನ ಮೋಸ ಮಾಡಿಬಿಟ್ರು ಅಂತ ಹೇಳ್ಕೊಳ್ಳೋ ಬದಲು ನಾವು ಹೋಗದೇ ಇರೋದೇ ಒಳ್ಳೇದಾಯಿತು. ಆ್ಯಂಡ್ ಸ್ವಲ್ಪ ಮೆಚುರಿಟಿ ಬಂತು. ಆ್ಯಂಡ್ ನನಗೆ ಇವಾಗ ಒಂದು ಸ್ವಲ್ಪ ಮೆಚುರಿಟಿ ಬಂದಿದೆ. ಇಂಥ ಶೋಗಳನ್ನೆಲ್ಲ ನಾವು ವಾಚ್ ಮಾಡಬಾರ್ದು, ಇಟ್ಸ್ ವೇಸ್ಟ್ ಆಫ್ ಟೈಮ್ ಅಂತ. ನನ್ನ ಕೊನೆಯ ಪ್ರಶ್ನೆ, ದರ್ಶನ್ ಅವರ ಈ ಒಂದು ಪ್ರಕರಣ ಮತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಯಾವ ರೀತಿ ಅಂದರೆ ತನಿಖೆ ಚುರುಕಾಗಿದೆ ಗೊತ್ತು, 15 ದಿನ ಜುಡಿಷಿಯಲ್ ಸಿಸ್ಟಮ್ ಕೊಟ್ಟಿದ್ದಾರೆ ಗೊತ್ತು. ನೀವು ಕಂಡಂಥ ಈ ಪ್ರಕರಣ ಯಾವ ಹಾದಿಯಲ್ಲಿ ಹೋಗ್ತಾ ಇದೆ, ಯಾವ ಹಂತ ತಲುಪೋದು, ನೀವು ಏನು ಹೇಳ್ತೀರಾ ಈ ಪ್ರಕರಣದ ಬಗ್ಗೆ ಅಂತ? ನನಗೆ ಫನ್ನಿ ಅನಿಸ್ತಿರೋದು ಏನಂದರೆ ಮ್ಯಾಮ್, ಒಳಗಡೆ ಏನೇನು ನಡೆಯುತ್ತೆ ಆ್ಯಂಡ್ ಅದು ಲಾಯರ್ಸ್ಗಳಿಗೆ ಮಾತ್ರ ಗೊತ್ತಿರುತ್ತೆ. ಅಲ್ಲಿ ಒಳಗಡೆ ಯಾರು ಭೇಟಿ ಮಾಡ್ತಾರೆ. ಆ್ಯಂಡ್ ಎಷ್ಟೊಂದು ಜನ ವಕಾಲತ್ ಹಾಕಿರೋ ಲಾಯರ್ಗಳಿಗೆ ಮಾತ್ರ ಗೊತ್ತಿರುತ್ತೆ ಆ ವಿಷಯಗಳು. ಯಾಕಂದರೆ ನಿನ್ನೆನೇ ಯಾರೋ ತೋರಿಸಿದ್ರು ಮೇಡಮ್, ಇದನ್ನು ಶೇರ್ ಮಾಡಿಕೊಂಡ ನಟಿ ಚಿತ್ರಲ್ ಅವರಿಗೆ ಈಗ ಸಂಕಷ್ಟ ಕಾಡಿದೆ, ನೋಟಿಸ್ ಹೋಗಿದೆ. ನಂಗೆ ಇನ್ನೂ ನೋಟಿಸ್ ಬಂದಿಲ್ಲ. ನನಗೆ ನೋಟಿಸ್ ಕಳಿಸೋದನ್ನ ನಿಮಗೆ ಹೇಳ್ತಾರ? ಫಸ್ಟು ನನಗೆ ಫೋನ್ ಮಾಡಿ ಹೇಳ್ತಾರ? ನನಗೆ ತಾನೆ. ಈಗ ಗೌತಮ್ ಕೇಸ್ 1990 ನೀವು ಹೇಳ್ಕೊಂಡಿರೋದ್ರಿಂದ ಅಕೌಂಟ್ ಬಗ್ಗೆ ನಿಮ್ಗೆ ಇನ್ ಕೇಸ್ ನೋಟಿಸ್ ಬಂದರೆ ಯಾವ ರೀತಿ ಅದನ್ನು ತಗೊಳ್ತೀರಾ ಅಂತ? ಖಂಡಿತವಾಗ್ಲೂ ಫೈಟ್ ಮಾಡ್ತೀನಿ ಮೇಡಮ್. ಇನ್ಫ್ಯಾಕ್ಟ್ ಈ ಯಾರ್ಯಾರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದಾರೆ ವೇಸ್ಟ್ ಬಾಡೀಸು, ಅವ್ರಿಗೆಲ್ಲ ಗೊತ್ತಾಗುತ್ತೆ, ಓ ನನಗೂ ಅಕೌಂಟಿಂದ ಮೆಸೇಜ್ ಬಂದಿತ್ತು ಅನ್ನೋದನ್ನ ಪ್ರೂವ್ ಆಗುತ್ತಲ್ವಾ ಮೇಡಮ್. ಎಷ್ಟು ಜನಕ್ಕೆ ಆ ಅಕೌಂಟಿಂದ ಮೆಸೇಜಸ್ ಹೋಗುತ್ತೆ ಅಂತ ಆಚೆ ಬರುತ್ತಲ್ಲ ಹಿಸ್ಟ್ರಿ. ಐ ವಿಲ್ ಜಸ್ಟ್ ಫೈಟ್ ಫಾರ್ ಇಟ್ ಮ್ಯಾಮ್. ಐ ವಿಲ್ ಸ್ಟ್ಯಾಂಡ್ ವಿತ್ ಮೈ ವರ್ಡ್ಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.